ಇದೊಂದು ಐತಿಹಾಸಿಕವಾದಂತಹ ಕಾರ್ಯಕ್ರಮ. ನಮ್ಮೆಲ್ಲರಿಗೂ ಕೂಡ ಇದೊಂದು ಬಹಳ ಶುಭಗಳಿಗೆ ಇಲ್ಲಿ ನಾವೆಲ್ಲ ಸೇರಿದ್ದೇವೆ. ನಮ್ಮ ಗ್ಯಾರಂಟಿ ಸರ್ಕಾರಕ್ಕೆ 2.5 ವರ್ಷ ತುಂಬಿದೆ. ಹುಟ್ಟಿದಾಗ ಭೂಮಿಲಿ ಮೇಲ್ಗಡೆ ಹುಟ್ಟುತ್ತೇವೆ, ಸತ್ತಾಗ ಭೂಮಿ ಒಳಗಡೆ ಹೋಗ್ತೇವೆ. ಆದರೆ ನಮ್ಮ ಸಾಧನೆಗಳೆಲ್ಲ ಮೇಲಿರ್ತದೆ. ಈ ಹಸ್ತ ನಿಮ್ಮ ಹಿತಕ್ಕೋಸ್ಕರ ಕೆಲಸವನ್ನ ಮಾಡ್ತಾ ಇದೆ. ಇವತ್ತು ಗಾಂಧಿ ಗ್ರಾಮದ ಪ್ರಶಸ್ತಿಯನ್ನ ಕೊಡ್ತಾ ಇದ್ದೇವೆ. ಮಹಾತ್ಮ ಗಾಂಧೀಜಿಯವರು ಈ ದೇಶಕ್ಕೆ ಸ್ವಾತಂತ್ರ್ಯವನ್ನ ತಂದುಕೊಡುವಂತ ನಾಯಕತ್ವ ವಹಿಸಿ 100 ವರ್ಷ ಆಯಿತು. ಆ ಸಂಭ್ರಮದಲ್ಲಿ ನಾವಿದ್ದೇವೆ. ಆ ಸ್ಥಾನದಲ್ಲಿ ಇವತ್ತು ನಮ್ಮ ಎಐಸಿಸಿ ಅಧ್ಯಕ್ಷರಾದಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು 100 ವರ್ಷದ ನಂತರ ಈಗ ಪ್ರಿಯಾಂಕಾ ಖರ್ಗೆ ಅವರ ತಂದೆಯವರು ಅವರು ಗಾಂಧೀಜಿಯವರು ಕೂತಂತ ಜಾಗದಲ್ಲಿ ಇವತ್ತು ಅವರು ಕೂತಿದ್ದಾರೆ. ಭಾರತದ ಭವಿಷ್ಯ ಅಡಗಿರುವುದು ಹಳ್ಳಿಲಿ ಅಂತ ಹೇಳಿ ಗಾಂಧೀಜಿಯವರು ಒಂದು ಹಳ್ಳಿಗೆ ಒಂದು ಪಂಚಾಯಿತಿ, ಒಂದು ಸೊಸೈಟಿ, ಒಂದು ಶಾಲೆ ಇರಬೇಕು ಅಂತ ಹೇಳಿ ನಮ್ಮೆಲ್ಲರೂ ಕೂಡ ಮಾರ್ಗದರ್ಶನವನ್ನ ಕೊಟ್ಟರು. ಅಂತ ಜನರ ಆಸ್ತಿ ಉಳಿಸುವಂತ ಕೆಲಸ ನಮ್ಮ ಸರ್ಕಾರ ಪ್ರಿಯಾಂಕಾ ಖರ್ಗೆ ಅವರ ನಾಯಕತ್ವದಲ್ಲಿ ಇವತ್ತು ಮಾಡ್ತಾ ಇದ್ದೇವೆ. ಇವತ್ತು ಏನು ಈ ಒಂದು ಚಾಲನೆ ನಡೀತಾ ಇದೆ, ನಿಮ್ಮ ಮನೆ ಬಾಗಿಲಿಗೆ ಈ ಸೊತ್ತುವನ್ನು ತಂದುಕೊಡುವಂತ ಕೆಲಸವನ್ನ ನಾವು ಮಾಡ್ತಾ ಇದ್ದೇವೆ. ಇದೊಂದು ನಿಮ್ಮೆಲ್ಲರ ಬದುಕಿಗೆ ಒಂದು ಹೊಸ ರೂಪವನ್ನು ಕೊಟ್ಟು ಎಲ್ಲರ ಆಸ್ತಿಯ ದಾಖಲೆಗಳನ್ನ ಇವತ್ತು ಎಲ್ಲ ನಿಮ್ಮ ಊರಿನ ಗ್ರಾಮ ಪಂಚಾಯಿತಿಗಳಿಗೆ 11B ಖಾತೆಗಳನ್ನಾಗಿ ನೀಡ್ತಾ ಇದ್ದೇವೆ. ನೀವು ಅರ್ಜಿ ಹಾಕಿ 15 ದಿನ ಒಳಗೆ ನಿಮಗೆ ಈ ಖಾತೆಯನ್ನು ಕೂಡ ನಾವು ಕೊಡ್ಲಿಕ್ಕೆ ನಮ್ಮ ಸರ್ಕಾರ ತೀರ್ಮಾನ ಮಾಡಿದೆ. ಪ್ರಿಯಾಂಕಾ ಖರ್ಗೆ ಅವರು ಇದನ್ನು ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ. ಕಚೇರಿಗೆ ಯಾರು ಅಲಿಯೋದು ಬೇಡ ಅಂತ ಹೇಳಿ ಆನ್ಲೈನಲ್ಲೂ ಕೊಟ್ಟಿದ್ದೇವೆ ಮತ್ತು ಬಾಪೂಜಿ ಕೇಂದ್ರಗಳಲ್ಲೂ ಕೂಡ ಮಾಡಿಕೊಳ್ಳಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದೇವೆ. ನಿಮ್ಮ ಮಕ್ಕಳಿಂದ ಯಾರು ಇದ್ರೆ ದಾಖಲೆಗಳನ್ನು ಹಾಕಿ ಅವರೇ ಅರ್ಜಿಗಳನ್ನು ತುಂಬುವಂತ ವ್ಯವಸ್ಥೆ ಕೂಡ ಫೋನ್ನಲ್ಲಿ ಅಲ್ಲಿ ಕಂಪ್ಯೂಟರ್ಗಳಲ್ಲಿ ಹಾಕೊಳ್ಳಿಕ್ಕೆ ಒಂದು ಅವಕಾಶವನ್ನು ಕೂಡ ನಾವು ಮಾಡಿದ್ದೇವೆ. ಈ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಯಾವಾಗ ಅಧಿಕಾರ ಬಂದಿದೆ, ಉಳೂರಿಗೆ ಭೂಮಿ ಕೊಟ್ಟಿದೆ, ಬಗರ್ಕಂ ಸಾಗುವಳಿಯನ್ನ ಸಕ್ರಮ ಮಾಡಿದ್ದೇವೆ. ಅರಣ್ಯ ಭೂಮಿಯಲ್ಲೂ ಇದ್ದಂತವ್ರಿಗೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಸಾಮಾನ್ಯ ಜನರಿಗೆ 75 ವರ್ಷ, ಇದು 75 ವರ್ಷ, ಬೇರೆಯವರಿಗೆ 25 ವರ್ಷ, ಎಸ್ಟಿ ಅವರಿಗೆ ಅದನ್ನು ಕೂಡ ನಾವು ಇವತ್ತು ಈ ಒಂದು ಸರ್ಕಾರ ಕಾನೂನು ಅಡಿಯಲ್ಲೇ ಅವ್ರಿಗೆಲ್ಲ ನಾವು ಸಹಾಯವನ್ನು ನಾವು ಮಾಡ್ಕೊಂಡು ಬಂದಿದ್ದೇವೆ. ಬೆಂಗಳೂರು ನಗರದಲ್ಲಿ ನಾನು 25 ಲಕ್ಷ ಆಸ್ತಿಗಳನ್ನ ಈಗಾಗಲೇ ನಾನು ಒಂದು ಆಂದೋಲನ ರೀತಿಯಲ್ಲಿ ಈ ಖಾತೆಯನ್ನು ಕೊಡ್ಲಿಕ್ಕೆ ಈಗಾಗಲೇ ನಾನು ಪ್ರಾರಂಭ ಮಾಡಿ 6 ಲಕ್ಷ ಜನರಿಗೆ ಈಗಾಗಲೇ ಕೊಟ್ಟಿದ್ದೇನೆ. ಮೊನ್ನೆ ನಮ್ಮ ಬಿಜಾಪುರ ಇದರಲ್ಲಿ ಬಳ್ಳಾರಿ ಜಿಲ್ಲೆ ನಮ್ಮ ವಿಜಯನಗರ ಅಲ್ಲಿ ನಮ್ಮ ಕೃಷ್ಣ ಬೈರೇಗೌಡರು ಮತ್ತು ಪ್ರಿಯಾಂಕಾ ಖರ್ಗೆ ಅವರು ಇಬ್ರು ಸೇರಿ 1,11,11,111 ಜನರಿಗೆ ಈ ಒಂದು ಏನು ಹಳ್ಳಿಗಳಲ್ಲಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಇರಲಿಲ್ಲ, ನಾವೇನು ಹಿಂದೆ ಖಾತೆಯನ್ನ ಕಾನೂನನ್ನ ನಾವು ಮಾಡ್ದೋ, ಆ ಗ್ರಾಮಗಳನ್ನ ಸಕ್ರಮ ಮಾಡ್ದೋ, ತಾಂಡ್ಯಗಳು ಬೇರೆ ಬೇರೆ ಏನೇನು ಇತ್ತು ಅವೆಲ್ಲ ಕೂಡ ಹಕ್ಕುಪತ್ರ ನೀಡಿ ಇವತ್ತು ನಾವು ಅವ್ರಿಗೆಲ್ಲರೂ ಕೂಡ ಶಕ್ತಿಯನ್ನು ತುಂಬುವಂತ ಕೆಲಸ ಕೂಡ ನಮ್ಮ ಸರ್ಕಾರ ಇವತ್ತಾಗಲೇ ಮಾಡಿದೆ. ಸೊ ಹಂಗೆ ಹಸ್ತವನಿಗೆ ಊಟ ಕೊಡೋದಿರ್ಬೋದು, ಉದ್ಯೋಗ ಕೊಡೋದಿರ್ಬೋದು, ಅನ್ನ ಕೊಡೋದಿರ್ಬೋದು, ಈ ಎಲ್ಲ ಕೆಲಸವನ್ನು ಕೂಡ ನಮ್ಮ ಸರ್ಕಾರ ಮಾಡ್ಕೊಂಡು ಬಂದಿದೆ. ಜನರ ಶಕ್ತಿಯೇ ನಮ್ಮ ಶಕ್ತಿ.
ಆ ಜನರೇ ನಮ್ಮೆಲ್ಲರ ಆಸ್ತಿ. ಇದು ನೀವೆಲ್ಲ ಗಮನದಲ್ಲಿ ಇಟ್ಕೊಳ್ಬೇಕು. ನೀವೆಲ್ಲ ನೋಡ್ತಾ ಇದ್ದೀನಿ, ಎಲ್ಲ ಯುವಕರೆಲ್ಲ ಬಂದಿದ್ದೀರಿ. ನಾನು ಒಬ್ಬ ತಾಲೂಕ್ ಪಂಚಾಯತಿ ಅಧ್ಯಕ್ಷನಾಗಿದ್ದೆ, ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಿದ್ದೆ. ನನಗೆ ನಿಮ್ಮ ಪಂಚಾಯತಿ ವ್ಯವಸ್ಥೆ ಹಿಂದೆ ನಾನು ನಾರಾಯಣ ಸಭೆಯಲ್ಲಿ ಇದ್ದಾರಲ್ಲ, ಅವರು ಜಿಲ್ಲಾ ಪರಿಷತ್ ಅಧ್ಯಕ್ಷರು, ಪರಿಷತ್ ಅಲ್ವಾ ನಮ್ದು, ಆಗ ಜಿಲ್ಲಾ ಪರಿಷತ್ ಅಂತಿತ್ತು. ಅವರು ಅಧ್ಯಕ್ಷರಾಗಿದ್ರು, ಆಡಳಿತ ಪಕ್ಷದಲ್ಲಿದ್ರು, ಅವರು ಜನತಾದಳದಲ್ಲಿ. ನಾನು ಕಾಂಗ್ರೆಸ್ ಇಂದ ನಾನು ವಿರೋಧ ಪಾರ್ಟಿಲಿ ಇದ್ದೆ. ಆಗ ಮೆಂಬರ್ ಆಗಿದ್ದೆ, ಎಲೆಕ್ಷನ್ ಸೋತಿದ್ದೆ. ಆದ್ರೂ ಜಿಲ್ಲಾ ಪಂಚಾಯತಿಗೆ MLA ನಿಂತಿದ್ದವನು ನಾನು ನಿಂತ್ಕೊಂಡಿದ್ದೆ. ನಿಂತು ಗೆದ್ದು ಆಮೇಲೆ ತಿರ್ಗಾ MLA ಆದೆ, ತಿರ್ಗಾ ರಾಜೀನಾಮೆ ಕೊಟ್ಟೆ. ಈಗ ಆಗಿಂದ ಸತತವಾಗಿ ವಿಧಾನಸೌಧದಲ್ಲಿ ಕೂತಿದ್ದೇನೆ. ರಾಜೀವ್ ಗಾಂಧಿ ಅವರ ಕಲ್ಪನೆ ಈ ಪಂಚಾಯತಿಯಿಂದ ಪಾರ್ಲಿಮೆಂಟ್ ವರೆಗೂ ನಾಯಕರನ್ನ ಬೆಳೆಸಬೇಕು ಅಂತೇಳಿ. ಶಿವಣ್ಣ 2 ನಿಮಿಷ ಕೂತ್ಕೋ, ಆಮೇಲೆ ಮಾತಾಡುವಂತೆ, ನಿನ್ ಸ್ಥಾನ ಎಲ್ಲ ಆಮೇಲೆ ಕೇಳುವಂತೆ. ರಾಜೀವ್ ಗಾಂಧಿ ಅವರ ಕಲ್ಪನೆ ಈ ದೇಶದಲ್ಲಿ ಹೊಸ ನಾಯಕರನ್ನ ತಯಾರು ಮಾಡಬೇಕು. ಹೊಸ ನಾಯಕರು ಎಲ್ಲಿಂದ ತಯಾರು ಮಾಡಬೇಕು? ಪಂಚಾಯಿತಿಯಿಂದ, ಸ್ಥಳೀಯ ಸಂಸ್ಥೆಗಳಿಂದ ಈ ನಾಯಕರು ಉತ್ಪತ್ತಿ ಆಗಬೇಕು ಅನ್ನೋದು ಅವರ ಕಲ್ಪನೆ. 73, 74 ತಿಳ್ಪಡಿ. ಇವತ್ತು ನಿಮ್ಗೆಲ್ಲ ಬಿಡಿ ಜೊತೆ ಹೆಸರು ಕೇಳಿದ್ದೀರಿ. ಅವರು ಈ ರಾಷ್ಟ್ರದ ರಾಷ್ಟ್ರಪತಿಗಳಾಗಿದ್ದರು, ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದರು. ವಿಲಾಸರಾವ್ ದೇಶಮುಖ್ ಕೇಳಿದಿರಿ, ಮಹಾರಾಷ್ಟ್ರದ ಮುಖ್ಯಮಂತ್ರಿ ಆಗಿದ್ದರು. ಅವರು ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿದ್ದರು, ಅವರು ಮುಖ್ಯಮಂತ್ರಿ ಆಗಿದ್ದರು. ಬಿಡಿ ಜತ್ತಿಯವರು ಕೂಡ ನಮ್ಮ ರಾಜ್ಯದಲ್ಲಿ ಬಿಜಾಪುರ ಜಿಲ್ಲೆಯ ಒಬ್ಬ ಪಂಚಾಯತಿ ಅಧ್ಯಕ್ಷರಾಗಿದ್ದರು. ಅಂದ್ರೆ ಇವತ್ತು ಜವಾಹರ್ಲಾಲ್ ನೆಹರೂರವರು ನಮ್ಮ ಪ್ರಧಾನಮಂತ್ರಿಗಳಾಗಿದ್ದರು. ಅವರು ಕೂಡ ಅಲಹಾಬಾದ್ ಮುನ್ಸಿಪಾಲಿಟಿಯ ಅಧ್ಯಕ್ಷರಾಗಿ ಅವರು ಕೆಲಸವನ್ನ ಮಾಡಿಕೊಂಡು ಬಂದರು. ಇವತ್ತು ತಾನೇ ನಾವು ಕೆಂಗಲ್ ಹನುಮಂತಯ್ಯನವರಿಗೆ ನಾನು ಮುಖ್ಯಮಂತ್ರಿಗಳು ಹೋಗಿ ಗೌರವನ ಸಲ್ಲಿಸುವಂತ ಕಾರ್ಯಕ್ರಮ ಮಾಡಿ ಇಲ್ಲಿಗೆ ಬಂದೋ. ಅವರು ಕೂಡ ಬೆಂಗಳೂರು ನಗರದ ಮುನ್ಸಿಪಾಲಿಟಿ ಅಂದ್ರೆ CMCಗೆ ಅವರು ಕೂಡ ಅಧ್ಯಕ್ಷರಾಗಿ ಕೆಲಸವನ್ನು ಮಾಡಿದ್ರು. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಿಮ್ಮೆಲ್ಲರಿಗೂ ಕೂಡ ರಾಜೀವ್ ಗಾಂಧಿಯವರ 73ನೇ 74ನೇ ತಿದ್ದುಪಡಿಯ ಕಲ್ಪನೆ ಈ ದೇಶದಲ್ಲಿ ಭವಿಷ್ಯವನ್ನ ಗ್ರಾಮೀಣ ಪ್ರದೇಶದಲ್ಲಿ ಕೆಲಸ ಮಾಡಿದಂತವ್ರಿಗೆ, ಸ್ಥಳೀಯ ಸಂಸ್ಥೆಯಲ್ಲಿ ಕೆಲಸ ಮಾಡಿದವರಿಗೆ ನಾಯಕತ್ವವನ್ನು ಕೊಡಬೇಕು ಅನ್ನೋದು ಕಾಂಗ್ರೆಸ್ನ ಮೂಲ ಉದ್ದೇಶ. ಇದನ್ನು ತಾವೆಲ್ಲ ಗಮನದಲ್ಲಿ ಇಟ್ಕೊಂಡಿರ್ಬೇಕು. ಇವತ್ತು ನರೇಗಾ ಯೋಜನೆ ವಿಚಾರ ಇದೆ. ನಾನು ನನ್ನ ತಾಲೂಕಲ್ಲಿ, ನನ್ನ ಕ್ಷೇತ್ರದಲ್ಲಿ ಹೋದ ವರ್ಷ, ನೀವು ನಂಬ್ತಿರೋ ಬಿಡ್ತಿರೋ, ಒಂದು ವರ್ಷಕ್ಕೆ 250 ಕೋಟಿ ರೂಪಾಯಿ ಕೆಲಸ ಆಗುವಂತ ಕೆಲಸವನ್ನು ಮಾಡಿದೆ. ಏನೆಲ್ಲ ಗಾಬರಿ ಆಗ್ಬಿಟ್ರು, ಎಲ್ಲ ಬಿಜೆಪಿಯವರು, ಬೇರೆ ಬೇರೆಯವರೆಲ್ಲ ಗಾಬರಿ ಆಗ್ಬಿಟ್ರು. ಸೆಂಟ್ರಲ್ ಗೌರ್ಮೆಂಟ್ ಅವರೆಲ್ಲ ಏನೋ DK ಶಿವಕುಮಾರ್ ಲೂಟಿ ಹೊಡೆದು ಬಿಟ್ಟವನೆ, ಸುಳ್ಳು ಬರೆದು ಬಿಟ್ಟವನೆ, ಏನೋ ಹೊಸದಾಗಿ ಏನೋ ಕ್ರಿಯೇಟ್ ಮಾಡ್ಬಿಟ್ಟಿದ್ದಾನೆ ಅಂತ ಹೇಳಿ ಏನ್ ತಂಡ ಮೇಲೆ ತಂಡ ಬಂದ್ಬಿಡ್ತು. ಕೊನೆಗೆ ಒಂದು 25-30 ಎನ್ಕ್ವೈರಿ ಕೂಡ ಆಯ್ತು. ಹೆಂಗ್ ಮಾಡ್ದ, ಏನ್ ಸಾಧ್ಯ ಅಂತೇಳಿ. ನಾನು ಪ್ರತಿಯೊಂದು ಮನೆಗೂ ಕೂಡ ಸುಮಾರು 60-70 ಸಾವಿರ ಕುಟುಂಬಗಳಿಗೆ ಈ ನರೇಗಾಯಿಂದ, ಅವನಿಗೆ ಯಾರು ಜಮೀನಿಗೆ ಮಟ್ಟ ಮಾಡ್ಕೊಳ್ಳೋನ್ಗೆ, ಅವನಿಗೆ ಯಾರು ದನ ಕಟ್ಟಿಗೆ ಕೊಟ್ಕೊಳ್ಳೋನ್ಗೆ, ಕೋಳಿ ಸಾಕೋನ್ಗೆ, ಆಶ್ರಯ ಮನೆಯವನಿಗೆ, ಇದು ನಮ್ಮ ಕಟ್ಟೆಗಳನ್ನ ನೀರು ಇಂಗುಗುಡ್ಡಿ ಮಾಡ್ಕೊಳ್ಳಕ್ಕೆ, ಇಲ್ಲ ಅಂದ್ರೆ ಅವನ್ನ ಅಣೆಕಟ್ಟನ್ನ ಕಟ್ಕೊಳ್ಳಿಕ್ಕೆ, ಪಿಕ್ ಡ್ಯಾಮ್ ಮಾಡ್ಕೊಳ್ಳಿಕ್ಕೆ, ಪಂಚಾಯತಿಗಳ ಆಫೀಸ್ ಇರ್ಬೋದು, ಪಂಚಾಯತಿ ಕಾಂಪೌಂಡ್, ಗ್ರೌಂಡ್ಗಳು, ಪಾರ್ಕ್, ಏನೆಲ್ಲ ವ್ಯವಸ್ಥೆ ಇದೆ ಆ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಉಪಯೋಗವನ್ನು ಮಾಡುವಂತ ಕೆಲಸವನ್ನ ನಾನು ಮಾಡಿದ್ದೇನೆ. ಬೇಕಾದ್ರೆ ಸುಮಾರು ಜನ ಬಂದು, ನಮ್ಮ ತಾಲೂಕ್ ಪಂಚಾಯತಿಗಳು ಬಂದು, ಜನ ಬಂದು ನೋಡ್ಕೊಂಡು ಹೋಗಿ ಅಲ್ಲಿ ಮುಂದುವರ್ಸ್ಕೊಂಡು ಹೋಗಿದ್ದಾರೆ. ನಮ್ಮಲ್ಲಿ ಕೆಲಸ ಮಾಡೋದೇ ಇಲ್ಲ. ಒಂದೊಂದು ಮನೆಗೆ ಕುರಿ ಶೆಡ್ಗಳ ಕಟ್ಟಲಿಕ್ಕೆ 30,000, 40,000 ರೂಪಾಯಿ ಕೂಡ ಪ್ರತಿಯೊಂದು ಕುಟುಂಬಕ್ಕೂ ಕೂಡ ನಾನು ಸಹಾಯ ಮಾಡುವಂತ ಕೆಲಸವನ್ನ ನಾನು ಮಾಡಿದೆ. ನಿಮ್ಮ ಶಕ್ತಿ ಏನಿದೆ ಅಂತಂದ್ರೆ, ಹಿಂದೆ ಒಬ್ಬ ಮಾಜಿ ಮುಖ್ಯಮಂತ್ರಿಗಳು ಹೆಸರು ಹೇಳೋದು ಬಿಡ, ಅವ್ರು ಏನ್ರಿ ಪಂಚಾಯತಿಯವ್ರನ್ನ ಉಪಯೋಗಿಸ್ಕೊಂಡು ಈ ನಮ್ಮ ಇದು ಸಂದರ್ಭದಲ್ಲಿ, ಯಾವ್ದ ಕೋವಿಡ್ ಸಂದರ್ಭದಲ್ಲಿ, ಇಲ್ಲ ನಮ್ಮ ರವಿ ಇಲ್ಲೇ ಇದ್ದಾರೆ,
ಕೋವಿಡ್ ಸಂದರ್ಭದಲ್ಲಿ ಪ್ರತಿಯೊಂದು ಕುಟುಂಬಕ್ಕೆ ಸುಮಾರು 10,000 ರೂಪಾಯಿ ವೆಚ್ಚದ ಸಾಮಾನುಗಳು, ಆಹಾರ ಪದಾರ್ಥಗಳು, ತರಕಾರಿ ಪದಾರ್ಥಗಳು, ಮನೆ ಪದಾರ್ಥಗಳು ಎಲ್ಲ ಸೇರಿ 10,000 ರೂಪಾಯಿದು ಪಂಚಾಯತಿ ಹಣದಲ್ಲಿ ಕೊಡುವಂತ ಕೆಲಸವನ್ನ ನಾನು ಮಾಡಿದೆ. ನಮ್ DC ಮೇಲೆಲ್ಲ ದೊಡ್ಡ ಕಂಪ್ಲೇಂಟ್ ಮಾಡ್ತಿದ್ದ. ನಾನು ಹೇಳಿದೆ ಕಾನೂನು ಪುಸ್ತಕ ತೆಗೆದು ನೋಡು, ಸರ್ಕಾರಕ್ಕೂ ಇದಕ್ಕೂ ಸಂಬಂಧ ಇಲ್ಲ, ನಮ್ಮ ದುಡ್ಡು, ನಮ್ಮ ಹಣ, ನಮ್ಮ ವ್ಯಾಪಾರ, ನಾವು ಪಂಚಾಯತಿಯವ್ರು ತೀರ್ಮಾನ ಮಾಡಿದೀವಿ ಅಂತೇಳಿ ಎಲ್ಲ ಪಂಚಾಯತಿಯವ್ರ ಕೆಲವು ರೆಸಲ್ಯೂಷನ್ ಮಾಡಿಸಿ ಜನರಿಗೆ ಹಂಚುವಂತ ಕೆಲಸವನ್ನ ನಾನು ಮಾಡಿದೆ. ಇದನ್ನು ಯಾಕೆ ಹೇಳ್ತಾ ಇದ್ದೀನಿ, ಎಲ್ಲಿವರೆಗೂ ನಿಮ್ಮಲ್ಲಿ ಪ್ರಾಮಾಣಿಕತೆ ಇರ್ತದೋ, ಎಲ್ಲಿವರೆಗೂ ನಿಮ್ಗೆ ಬದ್ಧತೆ ಇರ್ತದೋ, ಆ ಬದ್ಧತೆಯಲ್ಲಿ ಇವತ್ತು ನೀವು ಕೆಲಸ ಮಾಡಲಿಕ್ಕೆ ಅವಕಾಶ ಇದೆ. ಇವತ್ತು ಕೇಂದ್ರ ಸರ್ಕಾರ ನಾವು ನರೇಗಾ ತಂದಿದ್ದೇವೆ. ಈ ಒಂದು ನರೇಗಾ ವಿಚಾರಕ್ಕೆ ಬಂದಂತ ಸಂದರ್ಭದಲ್ಲಿ ನಾನು ಕೂಡ ಒಬ್ಬ ಭಾಗಿ. ಕೇಂದ್ರ ಸರ್ಕಾರದಲ್ಲಿ ನಾನು ಹೋಗಿ ಸೋನಿಯಾ ಗಾಂಧಿ ಅವರ ಹತ್ರ, ಮನಮೋಹನ್ ಸಿಂಗ್ ಅವರ ಹತ್ರ, ಆ ಡೆಲಿಗೇಷನ್ CP ಜೋಶಿ ಇದ್ರು. ಆಗ ಕೆಲವು ಗೈಡ್ಲೈನ್ಸ್ ಬಹಳ ಸ್ಟ್ರಿಕ್ಟ್ ಇತ್ತು, ಕಡಿಮೆ ಇತ್ತು. ಬೇರೆಯವರು ಜಮೀನ್ಗೆ ಹೋಗಿ ಕೂಲಿ ಮಾಡ್ಕೊಳ್ಳೋಕೆ ಕೆಲವರೆಲ್ಲ ಹಂಚಿದ್ರು, ಅವೆಲ್ಲ ಕೂಡ ಇತ್ತು. ನಾನು ಸಿದ್ದರಾಮಯ್ಯನವರು ನಾವೆಲ್ಲ ಬಳ್ಳಾರಿಗೆ ಹೋಗ್ತಿದ್ದಾಗ ಮೊಳಕಾಲ್ಮೂರು ಹತ್ರ ಒಂದು ಹಳ್ಳಿಲಿ ಒಂದು 50 ಜನ ಹೆಣ್ಮಕ್ಳು ಮಧ್ಯ ನಿಂತ್ಕೊಂಡು ಅವರ ಕಷ್ಟನ ಹೇಳ್ಕೊಂಡ್ರು, ಅವ್ರ ಕೂಲಿ ಹೋಗೋದ್ ಬಗ್ಗೆ ಹೇಳ್ಕೊಂಡ್ರು. ಆಗ ಕೊನೆಗೆ 50 ರೂಪಾಯಿ ಅನ್ನೋದಿತ್ತು. ಇದನ್ನು ಕೂಡ ಎತ್ಕೊಂಡೋಗಿ ನಾನು CP ಜೋಶಿಗೆ, ಸೋನಿಯಾ ಗಾಂಧಿಗೆ ಒಂದು ಅರ್ಜಿ ಕೊಟ್ಟೆ. ನಾನು ಈ ತರ ಇದೆ ಪರಿಸ್ಥಿತಿ ಅಂತೇಳಿ. ಆಗ ಅವರು ಕರೆದು CP ಜೋಶಿಗೆ ಹೇಳಿದ್ರು, ಸೋನಿಯಾ ಗಾಂಧಿ ಅವರು, ಇದೇನೋ DK ಹೇಳ್ತಾನೆ, ಸ್ವಲ್ಪ ಕೇಳಿ ಅಂತ. ಆಮೇಲೆ ತೀರ್ಮಾನವನ್ನು ಮಾಡಿ ತಮ್ಮ ಸ್ವಂತ ಜಮೀನಲ್ಲೇ ಅವನು ಜಮೀನನ್ನ ಮಟ್ಟ ಮಾಡ್ಕೊಳ್ಳಿಕ್ಕೆ, ನಮ್ಮ ರೇಷ್ಮೆ ಕಡ್ಡಿ ಹಾಕ್ಲಿಕ್ಕೆ, ಬೇರೆ ಯಾವ್ದಾದ್ರು ಒಂದು ವ್ಯವಸಾಯ ಹಾಕ್ಲಿಕ್ಕೆ, ಗುಂಡಿ ತೋಡಿ ಉಣ್ಲಿಕ್ಕೆ, ಅದಕ್ಕೂ ಕೂಡ ಈ ನರೇಗಾದಿಂದ ಹಣವನ್ನ ಪಡ್ಕೊಳ್ಳಿಕ್ಕೆ ಅವಕಾಶವನ್ನ ಕಲ್ಪಿಸಿಕೊಳ್ಳುವಂತ ಕಾನೂನು ವ್ಯವಸ್ಥೆಯನ್ನ ಅವತ್ತು CP ಜೋಶಿ ಅವರು, ಮನಮೋಹನ್ ಸಿಂಗ್ ಅವರು ತಂದುಕೊಟ್ರು ಅನ್ನೋದನ್ನ ನನಗೆ ಹೇಳ್ಕೊಳ್ಳಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ. ಇದನ್ನ ನೀವು ಸರಿಯಾಗಿ ಉಪಯೋಗಿಸ್ಕೊಳ್ಬೇಕು. ಇವತ್ತು ನಾನು ನಮ್ಮ ಅಧಿಕಾರಿಗಳ ಕೇಳಿದೆ, ನಮ್ಮ ಶುಕ್ಲಾ ಅವರು, ಬೇರೆಯವರೆಲ್ಲ ಇದ್ರು, ನಮ್ಮ ಆಫೀಸರ್ಸ್ ಎಲ್ಲ ಇದ್ರು, ಅವರೆಲ್ಲ ನಮ್ಮ ಡೈರೆಕ್ಟರ್ ಎಲ್ಲ, ಅವ್ರೀಗ ಕೆಲವರು ಈಗ ಕೋಲಾರ, ತುಮಕೂರಲ್ಲೆಲ್ಲ ಚೆನ್ನಾಗಿ ಈಗ ಹೊಸದಾಗಿ ಪ್ರಾರಂಭ ಮಾಡಿದಂತೆ. ಸೊ ನೀವು ಬಳಸ್ಕೊಳ್ಬೇಕು. ಈಗ ಕೇಂದ್ರ ಸರ್ಕಾರ 2025ರಲ್ಲಿ ಯಾಕಂದ್ರೆ ನಮ್ಮ ಮೇಲೆ ಸ್ವಲ್ಪ ಮಲ್ತಾಯಿ ಧೋರಣೆ ಮಾಡ್ತಾ ಇದ್ದಾರೆ NDA ಸರ್ಕಾರ. ಇದು ಯಾಕೆಂದ್ರೆ ನಾವು ಕಾಂಗ್ರೆಸ್ ಅವ್ರು ತಂದ್ಬಿಟ್ವಲ್ಲ, ಇದಕ್ಕೇನಾದ್ರು ಮಾಡಿ ಇದನ್ನ ಎಳಿಬೇಕು ಅಂತೇಳಿ ನಮ್ಗೆ ಹೆಚ್ಚಿಗೆ ಪ್ರಚಾರ ಸಿಕ್ಬಿಡ್ತದೆ, ಜನರ ಹೃದಯಕ್ಕೆ ಹೊಟ್ಟೋಗ್ಬಿಡ್ತೀವಿ ಅಂತೇಳಿ ಪಾಪ ಅವರು ನಮ್ಗೆ ಬಗ್ಗೆ ಒಂದು ನೋಡ್ತಾ ಇದ್ದಾರೆ. 2021ರಲ್ಲಿ 14 ಕೋಟಿ 65 ಲಕ್ಷ ಮ್ಯಾಂಡೇಟ್ಸ್ ಇತ್ತು, ಮಾನವ ದಿನಗಳು. ನಿಮ್ಗೆಲ್ಲ ಗೊತ್ತಿದೆ ಮಾನವ ದಿನ ಅಂತೇಳಿ. ಈ ವರ್ಷ 9 ಕೋಟಿಗೆ ತಂದಿಳಿಸಿದ್ದಾರೆ. ಅಂದ್ರೆ ಆಲ್ಮೋಸ್ಟ್ 40% ಅಷ್ಟು ಕಡಿಮೆ ಇಟ್ಟಿದ್ದಾರೆ. 55 ಕೋಟಿ 910 ಕೋಟಿ ರೂಪಾಯಿ ಬಂದಿತ್ತು ಹಿಂದೆ 2021ರಲ್ಲಿ, 21-22ರಲ್ಲಿ. ಈಗ 2691 ಕೋಟಿ ಬಂದಿದೆ. ಅಂದ್ರೆ ಎಷ್ಟು ವ್ಯತ್ಯಾಸ ಆಗಿದೆ ಅನ್ನೋದನ್ನ ತಾವಿದ್ರಲ್ಲಿ ತಾವೆಲ್ಲ ಗಮನಿಸಬೇಕು. ಈಗ ಮೇಜರ್ ಪ್ರೋಗ್ರಾಮ್ ಇದೆ ಜಲ್ ಜೀವನ್ ಮಿಷನ್ ಅಂತ. ಒಟ್ಟು ನಮ್ಮ ಫೈನಾನ್ಸ್ ಇದರಲ್ಲಿ ಬಜೆಟ್ 24,000 ಕೋಟಿ ಇದೆ. ನಮ್ಮ ಇರಿಗೇಷನ್ ಬರೀ 22,000, RDP ಅದು 24,000 ಇದೆ. ಇಲ್ಲಿ ಫೈನಾನ್ಸ್ ಕಮಿಷನ್ಗೆ 20 ZPಗೆ, TPಗೆ, ಗ್ರಾಮ ಪಂಚಾಯತಿಗೆ ಸಪರೇಟ್ ವ್ಯವಸ್ಥೆ ಇರೋದು ತಮ್ಗೆಲ್ಲ ಗೊತ್ತಿರುವಂತ ವಿಚಾರ. ಇವತ್ತು ನಾನು ತಮ್ಗೆ ಹೇಳುದು, ಇವತ್ತು ನಮ್ಮ ಪಂಚಾಯತಿಯ ವ್ಯವಸ್ಥೆಯಲ್ಲಿ ಇವತ್ತು ಜಲ್ ಜೀವನ್ ಮಿಷನ್ಗೆ 35,000 ಕೋಟಿ ರೂಪಾಯಿ ಇದರ ಹಣ ಅಲ್ವಾ, 35,000 ಕ್ರೋರ್ಸ್. 25,000 ಕೋಟಿ ರೂಪಾಯಿ ರಾಜ್ಯ ಸರ್ಕಾರ, 11,000 ಕೋಟಿ ರೂಪಾಯಿ ಕೇಂದ್ರ ಸರ್ಕಾರ, ಒಟ್ಟು 13,000 ಕೋಟಿ ರೂಪಾಯಿ ಬಾಕಿ ಇದೆ. ಲೆಕ್ಕ ಅವರು 45%, ನಾವು 45%, ನೀವು 10% ಅಂತ ಲೆಕ್ಕ ಇರೋದು. ಸೊ ಲಾಸ್ಟ್ ಇಯರ್ ಬರೀ ನಮಗೆ 3,700 ಕೋಟಿ ರೂಪಾಯಿ ನಾವು ಸರ್ಕಾರ ಕೊಟ್ಟಿದೆ. ಕೇಂದ್ರ ಸರ್ಕಾರ ಇನ್ನ 0, ಇನ್ನ 1 ರೂಪಾಯಿ ಹಣ ಕೂಡ ಕೊಟ್ಟಿಲ್ಲ. ಇವತ್ತು ನರೇಗಾದಲ್ಲಿ ಈಗಾಗಲೇ ನಾನು ನಿಮ್ಗೆ ಹೇಳಿದ್ದೇನೆ, ರೋಡ್ ವರ್ಕ್ ಕೂಡ ಸುಮಾರು ಇಲ್ಲ, 0 ಅಂತ ಹೇಳಿದ್ದೀನಿ ನಾನು, ಏನೂ ಇಲ್ಲ. ಸೊ ಹಂಗೆ ಇವತ್ತು 25,000 ಕೋಟಿಲಿ
ಇವತ್ತು ಜಲ್ ಜೀವನ್ ಮಿಷನ್ಗೆ 11,000 ಕೋಟಿ, ನರೇಗಾಗೆ 2,400 ಕೋಟಿ, ರೂರಲ್ ರೋಡ್ಸ್ಗೆ 1,000 ಕೋಟಿ, ಹಿಂಗೆ ಇವೆಲ್ಲ ಕೂಡ 900 ಕೋಟಿ ಸಿಎಂ ಇನ್ಫ್ರಾಸ್ಟ್ರಕ್ಚರ್. ಮೊನ್ನೆ ನಾನು ಪ್ರಿಯಾಂಕಾ ಖರ್ಗೆ ಅವರು ಅಲ್ಲಿ ನನಗೆ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಕರ್ಕೊಂಡೋಗಿ ಆ ಕಲ್ಯಾಣ ಕರ್ನಾಟಕದಲ್ಲಿ ಈ ರಸ್ತೆಗೆ ಸ್ಕೀಮ್ ಹೆಸರೇನು, ಕಲ್ಯಾಣ ಪಥ, ಒಂದು ಒಳ್ಳೆ ಯೋಜನೆಯನ್ನ ತೆಗೆದುಕೊಂಡು ಬಂದು ನಾವು ಏನು 5,000 ಕೋಟಿ ರೂಪಾಯಿ ನಮ್ಮ ಸರ್ಕಾರ ಅವರಿಗೆ ಕೊಡ್ತಾ ಇದೆ, ಅದರಲ್ಲಿ ಒಂದು ಹೊಸ ಯೋಜನೆಯನ್ನ ತಯಾರು ಮಾಡಿ ಅಲ್ಲಿ ಕೊಟ್ಕೊಂಡು ಬಂದಿದ್ದಾರೆ. ಸೊ ಪ್ರಗತಿ ಪಥ ಕೂಡ ಒಂದು ಕಾರ್ಯಕ್ರಮ ಇದೆ. ಸೊ ಹಂಗೆ ಅನೇಕ ಕಾರ್ಯಕ್ರಮಗಳನ್ನ ಇವತ್ತು ನಾವು ರೂಪಿಸಿಕೊಂಡು ನಾವು ಬರ್ತಾ ಇದ್ದೇವೆ. ಇವತ್ತು ತಮ್ಗೆ ನಾನು ಹೇಳೋದಿಷ್ಟೇ, ಇವತ್ತು ಏನು ನಮ್ಮ ಸರ್ಕಾರ ಈ ಒಂದು ಕಾರ್ಯಕ್ರಮವನ್ನು ರೂಪಿಸಿದೆ, ಇವತ್ತು ನಾವು 1,48,00,000 ಆಸ್ತಿಗಳ ಮನೆಗಳಿದೆ. ಇದರಲ್ಲಿ ನಾವು 53,000 ಅಷ್ಟು ನಾವು ಮಾಡಿದ್ದೇವೆ, 50 ಲಕ್ಷ ಅಷ್ಟು. ಇನ್ನ 95 ಲಕ್ಷ ಮನೆಗಳು ಇವತ್ತು ಉಳ್ಕೊಂಡಿದೆ. ನೀವೆಲ್ಲ ಬಾಪು ಸೇವಾ ಕೇಂದ್ರದಲ್ಲಿ ಇವತ್ತು ಮಾಡಿಕೊಳ್ಳಿಕ್ಕೆ ಒಂದು ಅವಕಾಶ ಇವತ್ತು ಒದಗಿಸಿಕೊಟ್ಟಿದೆ. ಒಂದು ನಾನು ನಿಮ್ಮ ಎಲ್ಲರಿಗೂ ಕೂಡ ನಾನು ಅಭಿನಂದಿಸಬೇಕು. ಪ್ರಿಯಾಂಕಾ ಖರ್ಗೆ ಅವರ ನೇತೃತ್ವದಲ್ಲಿ ಇಡೀ ರಾಜ್ಯದಲ್ಲಿ 1,272 ಕೋಟಿ ರೂಪಾಯಿನ ಟ್ಯಾಕ್ಸ್ ಕಲೆಕ್ಟ್ ಮಾಡಿದ್ದೀರಿ. ಪ್ರಧಾನಮಂತ್ರಿಗಳು ಕೂಡ ಇವತ್ತು ಒಂದು ಉತ್ತಮವಾಗಿ ಕೆಲಸ ಮಾಡಿದ್ದೀರಿ ಅಂತೇಳಿ ಅಭಿನಂದಿಸಿದ್ದಾರೆ. ರಾಜ್ಯದ ಸರ್ಕಾರವಾಗಿ ನಿಮಗೂ ಕೂಡ ಅಭಿನಂದಿಸಿದೆ. ಹಂಗೆ ನಾನು ನಮ್ಮ ತಾಲೂಕು ಕೂಡ ಅವಾರ್ಡ್ ಕೊಡಬೇಕಾಯ್ತು, ಕೊನೆಗೆ ಡಿ.ಕೆ. ಕರೆದು ಎಲ್ಲ ಕೊಡಬೇಕಾಯ್ತದ ಅಂತೇಳಿ ಕೊನೆಗೆ ಅವಾಯ್ಡ್ ಮಾಡಿ ನಮ್ಮ ತಾಲೂಕ್ ಪಂಚಾಯತಿ ಅಧ್ಯಕ್ಷನ ಕರೆದು ಅವತ್ತಿನ ಕಾಲದಲ್ಲಿ ಅವಾರ್ಡ್ ಕೊಟ್ಟರು. ಇರ್ಲಿ, ದಾಖಲೆಗಳನ್ನ ಯಾರು ಕೂಡ ಉಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ನಾನು ಹಾಗಾಗಿ ಹೇಳ್ತಾ ಇರ್ತೀನಿ, ಟೀಕೆಗಳು ಸಾಯ್ತವೆ, ಕೆಲಸಗಳು ಉಳಿತವೆ ಅಂತೇಳಿ. ಹಂಗೆ ನೀವೆಲ್ಲ ಕೂಡ ಇವತ್ತು 11B ಯಲ್ಲಿ ಇವತ್ತು ಏನು ಒಂದು ವ್ಯವಸ್ಥೆ ಮಾಡಿದೀವಿ, ಇದು ಒನ್ ಟೈಮ್ ಡಬಲ್ ಟ್ಯಾಕ್ಸ್ ಕಟ್ಟುವಂಥದ್ದು, ಎಲ್ಲ ದಾಖಲೆಗಳನ್ನ ಕರೆಕ್ಟ್ ಮಾಡ್ಕೊಳ್ಳುವಂಥದ್ದು, ಗೈಡೆನ್ಸ್ ವ್ಯಾಲ್ಯೂ 0.05 ಟೈಮ್ಸ್. ಎಲ್ಲರೂ ಕೂಡ ಆಸ್ತಿಗಳನ್ನ ನೀವೊಂದು ಕ್ರಾಂತಿಕಾರಿ ಮನೆಗೂ ಹೋಗಿ ಮನೆಗೂ ಮಾತಾಡಿ ಅವರ ನಿಮ್ಮ ಆಸ್ತಿ ದಾಖಲೆಗಳನ್ನ ಕರೆಕ್ಟ್ ಮಾಡ್ಕೊಳ್ಳಿ ಅಂತೇಳಿ ಇವತ್ತು ಹೊರಡಬೇಕು. ಆ ಕೆಲಸ ನೀವೆಲ್ಲ ಸೇರಿ ಮಾಡಬೇಕು ಅಂತೇಳಿ ತಮ್ಮಲ್ಲಿ ನಾನು ಪ್ರಾರ್ಥನೆಯನ್ನ ನಾನು ಮಾಡ್ತಾ ಇದ್ದೇನೆ. ಇವತ್ತು ನೀವೆಲ್ಲ ಹಳ್ಳಿಲಿ ಕೆಲಸ ಮಾಡ್ತಾ ಇದ್ದೀರಿ. ಈಗ ಅವಕಾಶ ಎಷ್ಟೇ ದೊಡ್ಡಿದ್ರು ಕೂಡ, ಆಕಾಶ ಎಷ್ಟೇ ದೊಡ್ಡದಾಗಿರು ಕೂಡ ಸೂರ್ಯ ಚಂದ್ರ ನಕ್ಷತ್ರಕ್ಕೆ ಬೆಲೆ ಜಾಸ್ತಿ ಇದ್ದೇ ಇದೆ. ಹಂಗೆ ಮನುಷ್ಯ ನೀವು ಎಷ್ಟೇ ದೊಡ್ಡವರಾಗ್ಲಿ ಚಿಕ್ಕವರಾಗ್ಲಿ, ನೀವು ಮಾಡೋಂತ ಒಂದು ಚಿಕ್ಕ ಕೆಲಸಕ್ಕೂ ಕೂಡ ಸಮಾಜ ನಿಮ್ಮನ್ನ ಗುರುಸ್ತದೆ. ಇದು ನೀವು ತಲೆಯಲ್ಲಿ ಇಟ್ಕೊಳ್ಳಿ. ಇವತ್ತು ಗೌರವದಿಂದ ನಿಮಗೆ ಈ ಸೇವೆ ಮಾಡುವಂತ ಒಂದು ಅವಕಾಶ ಸಿಕ್ಕಿದೆ. ದೇವರು ವರನೂ ಕೊಡುದಿಲ್ಲ, ಶಾಪನೂ ಕೊಡುದಿಲ್ಲ, ಅವಕಾಶ ಮಾತ್ರ ಕೊಡ್ತಾನೆ. ಆ ಅವಕಾಶ ಕೊಟ್ಟಾಗ ನೀವು ಯಾವ ರೀತಿ ಬಳಸ್ಕೊಳ್ಬೇಕು ಅಂತೇಳಿ ನೀವು ನಾವ್ ಹೆಂಗೆ ಈ ದೀಪ ಬೆಳಗದ್ವಲ್ಲ, ಯಾರಿಗೆ ದೀಪ ಬೆಳಗಿದ್ದು ಆ ದೀಪ ಪ್ರತಿಯೊಬ್ಬ ಮನೆಯಲ್ಲೂ ಕೂಡ ನೀವು ಬೆಳೆಸಿ ಅವರ ಏನು ಅವರ ಆಸ್ತಿಗಳ ದಾಖಲೆಗಳನ್ನ ಗ್ಯಾರಂಟಿ ಮಾಡುವಂತ ಕೆಲಸ ತಾವು ಮಾಡಬೇಕು ಅಂತೇಳಿ ಇವತ್ತು ಮಾಡಬಹುದು. ಈ ಬೆಳಕೇ ಇಲ್ಲದೆ ಹೋದ್ರೆ ದಾರಿಯಲ್ಲಿ ನಾವು ನಡಿಬಹುದು, ಆದ್ರೆ ಕನಸೇ ಇಲ್ಲದೆ ದಾರಿಯಲ್ಲಿ ನಡೀಲು ಸಾಧ್ಯ ಇಲ್ಲ. ಹಂಗೆ ನಿಮ್ಗೂ ಕೂಡ ನಾನು ಪಂಚಾಯತಿ ಅಧ್ಯಕ್ಷನಾಗಿದ್ದೀನಿ, ಪಿಡಿಒ ಆಗಿದ್ದೀನಿ, ಪಂಚಾಯತಿ ಮೆಂಬರ್ ಆಗಿದ್ದೀನಿ. ನಾನು ಕೂಡ ನನ್ನ ಕಾಲದಲ್ಲಿ ಸಾಕ್ಷಿ ಗುಡ್ಡೆಯನ್ನ ಈ ಪಂಚಾಯತಿಲಿ ಬಿಟ್ಟು ಹೋಗ್ಬೇಕು ಅನ್ನೋದು ನಿಮ್ಗೆ ಇರಬೇಕು. ಯಾಕೆಂದ್ರೆ ರಿಸರ್ವೇಶನ್ ಅಲ್ಲಿ ಬೇಕಾದಷ್ಟು ಬದಲಾವಣೆಗಳು ಕೂಡ ಎಲ್ಲ ಆಗ್ತಾ ಇರ್ತದೆ. ಸೊ ಹಿಂಗೆಲ್ಲ ಕೂಡ ಈ ವಿಚಾರಗಳಿದೆ. ನಾನು ಈ ಪಂಚಾಯತಿ ವ್ಯವಸ್ಥೆಯಲ್ಲಿ ಹಿಂದೆ ನಾನು ಮೆಂಬರ್ ಆಗಿದ್ದಾಗ ಜಿಲ್ಲಾ ಪಂಚಾಯತಿಗೆ ಪ್ರತಿಯೊಂದು ಲೈನು ಆಕ್ಟ್ ಅಲ್ಲಿ ನೋಡಿದ್ದೆ, ಎಷ್ಟೆಷ್ಟು ಕಾನೂನಲ್ಲಿ ಶಕ್ತಿ ಇದೆ ಅಂತೇಳಿ ಓದಿದೆ. ಈಗ ಬಿಟ್ಬಿಟ್ಟೆ. ಮೊನ್ನೆ ನಾನು MA ಪಾಸ್ ಮಾಡಿದೆ 2008ರಲ್ಲಿ. ಲೋಕಲ್ ಬಾಡಿ ಎಲೆಕ್ಷನ್ ಒಂದು ಸಬ್ಜೆಕ್ಟ್, ಲೋಕಲ್ ಬಾಡಿ ಬಗ್ಗೆ ಒಂದು ಸಬ್ಜೆಕ್ಟ್ ಇತ್ತು, ನಮ್ಮ ಗ್ರಾಮ ಪಂಚಾಯತಿ ಮತ್ತು ಮುನ್ಸಿಪಾಲಿಟಿಗಳ ಬಗ್ಗೆ. ನನಗೆ ನಮ್ಮ ಯಾರೋ ಯೂನಿವರ್ಸಿಟಿಯವರು ಹೇಳ್ತಿದ್ರು, ಅತಿ ಹೆಚ್ಚು ಮಾರ್ಕು ನಿಮ್ಗೆ ಬಂದಿದೆ ಸ್ವಾಮಿ ಅಂತೇಳಿ. ನನ್ನ ಅನುಭವದಲ್ಲಿ ನಾನು ಬರ್ದಿದ್ದೆ. ಸೊ ಹಂಗೆ ನಾನು ಗ್ರಾಜುಯೇಟ್ ಆದಾಗ ರೀಸೆಂಟ್ ಆಗಿ ನಾನು 2007-8ರಲ್ಲಿ ಎಕ್ಸಾಮ್ ಬರೆದಿ MA ಪಾಸ್ ಮಾಡಿದೆ. ಸೊ ಆಗ ನನಗೆ ನನ್ನ ಅನುಭವದಲ್ಲಿ ಬರೆದು, ಹಂಗೆ ನೀವು ಪ್ರತಿಯೊಬ್ಬರು ಕೂಡ ಕಾನೂನನ್ನ ತಿಳ್ಕೊಳ್ಬೇಕು. ಕಾನೂನಲ್ಲಿ ತಪ್ಪು ಮಾಡಕ್ ಹೋಗ್ಬೇಡಿ, ಕಾನೂನು ಬಿಟ್ಟು ಕೆಲಸ ಮಾಡಕ್ ಹೋಗ್ಬೇಡಿ. ಕಾನೂನು ಬಿಟ್ಟು ಕೆಲಸ ಮಾಡಕ್ ಹೋಗಿ ದುಡ್ಡಿನ ಆಸೆಗೆ ಎಲ್ಲ ಕೊನೆಗೆಲ್ಲೋ ಕೆಲವರೆಲ್ಲ ಆಲೆ ಪೊಲೀಸ್ ಸ್ಟೇಷನ್, ಕೇಸು, ಜೈಲು ಇವೆಲ್ಲ ಆಗಿದೆ.
ಯಾವ ದುಡ್ಡು ಕೂಡ ನಿಮ್ಗೆ ಉಳಿದಿಲ್ಲ. ನೀವೇನಾದ್ರು ಒಂದು ಒಳ್ಳೇದು ಮಾಡ್ತೀರಿ, ಅದು ಮಾತ್ರ ಇವತ್ತು ಉಳ್ಕೊಳ್ಳಿಕ್ಕೆ ಸಾಧ್ಯ. ಇವತ್ತು ಒಳ್ಳೆ ಅಧಿಕಾರಿಗಳಿದ್ದಾರೆ. ನಮ್ಮ ರಣದೀಪ್ ಅವರು, ಸಮೀರ್ ಅವರು, ನಮ್ಮ ಅರುಂಧತಿ, ಇವರೆಲ್ಲ ಬಹಳ ಪ್ರಾಮಾಣಿಕವಾದಂತಹ ಅಧಿಕಾರಿಗಳು. ಒಳ್ಳೆ ಮಾರ್ಗದರ್ಶನವನ್ನು ಕೊಡ್ತಾ ಇದ್ದಾರೆ. ನನಗೂ ಅವರೆಲ್ಲ ನಾನು ಇಲ್ಲಿ ಬರಕ್ಕಿನ ಮುಂಚಿದಾಗ ಅವರ ಹತ್ರ ಅನೇಕ ವಿಚಾರಗಳನ್ನ ಯಾವ ರೀತಿ ಈ ಇಲಾಖೆ ನಡೀತಾ ಇದೆ ಅಂತೇಳಿ ನಾನು ಕೂಡ ಪರಿಶೀಲನೆ ಮಾಡಿದೆ, ವಿಮರ್ಶೆ ಮಾಡಿದೆ. ಬಹಳ ಉತ್ತಮವಾಗಿ ನಿಮ್ಮೆಲ್ಲರೂ ಕೂಡ ಒಟ್ಟಿಗೆ ತೆಗೆದುಕೊಂಡು ಹೋಗುವಂತ ಕೆಲಸ ಮಾಡಿದ್ದಾರೆ. ಇಡೀ ರಾಜ್ಯಕ್ಕೆ ಮುಂದಿನ ದಿನಗಳಲ್ಲಿ ನಿಮ್ಮೆಲ್ಲರೂ ಕೂಡ ಒಂದು ಸೇರಿಸಿ ಒಂದು ದೊಡ್ಡ ಕಾರ್ಯಕ್ರಮವನ್ನು ಮಾಡುವಂತ ವಿಶೇಷ ಕಾರ್ಯಕ್ರಮವನ್ನು ನಾವು ರೂಪಿಸ್ತೇವೆ. ವಿಶ್ವಾಸ ಇರಲಿ. ಎಲ್ಲರೂ ಕೂಡ ಮನೆ ಮನೆಗೆ ಹೋಗಿ ನೀವು ಭೇಟಿ ಮಾಡಿ ಜನರ ಹೃದಯನ ಗೆಲ್ಲಕ್ಕೆ ನಿಮ್ಗೊಂದು ದೊಡ್ಡ ಅವಕಾಶ ಇದೆ. ಗಾಂಧೀಜಿಯವರು ಏನ್ ಹೇಳ್ತಾರೆ, ನಿನ್ನನ್ನ ಕಂಟ್ರೋಲ್ ಮಾಡ್ಬೇಕಾದ್ರೆ ನಿನ್ನ ಮೆದ್ಲು ಉಪಯೋಗಿಸು, ಬೇರೆಯವ್ರನ್ನ ಕಂಟ್ರೋಲ್ ಮಾಡ್ಬೇಕಾದ್ರೆ ನಿನ್ನ ಹೃದಯ ಉಪಯೋಗಿಸು ಅಂತ ಹೇಳ್ತಾರೆ. ಅಂದ್ರೆ ಪ್ರೀತಿಯಿಂದ ಸೇವೆ ಮಾಡಿ ಜನರನ್ನ ಕೆಲಸ ಮಾಡು ಅಂತೇಳಿ ಮಹಾತ್ಮ ಗಾಂಧೀಜಿಯವರು ಹೇಳ್ತಾರೆ. ಹಂಗೆ ಇವತ್ತು ಆಗಿದೆ. ನಮ್ಮ ಡಿ.ಆರ್. ಪಾಟೀಲ್ ಇದ್ದಾರೆ, ಅವರು ಪಂಚಾಯತ್ ವ್ಯವಸ್ಥೆಯಲ್ಲಿ ಅವರು ಮಗ್ನರಾಗಿದ್ದಾರೆ. ಅವ್ರಿಗೂ ದೊಡ್ಡ ಅನುಭವ ಇದೆ. 3 ಸತಿ MLA ನಮ್ಮ ಜೊತೆ ಆಗಿದ್ರು. ಈಗ ಅವ್ರಿಗೆ ಈ ಜವಾಬ್ದಾರಿಯನ್ನ ಸ್ಥಳೀಯ ಸಂಸ್ಥೆ ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ಕೆಲಸ ಮಾಡಿದ್ರು. ಅವರು ನಮ್ಮ ನಾರಾಯಣ ಸ್ವಾಮಿ ಎಲ್ಲ ಈಗ ಅವರು ಕೂಡ ಎಲ್ಲ ಮಾಡಿದ್ದಾರೆ. ನಮ್ ಇರುವಂತ MLAಗಳೆಲ್ಲ ಕೂದಿರೋರೆಲ್ಲ ಬಹಳ ಪಂಚಾಯತಿಯಲ್ಲಿ ನಾವು ಅವ್ರನ್ನ ಕರೀಲೇ ಇಲ್ಲ. ಅವರಿಗೆ ಆಸಕ್ತಿ ಎಲ್ಲ ಈಗ ಸ್ಟೇಜ್ ಮೇಲೆ ಕೂತಿರೋರೆಲ್ಲ ಕೂಡ ನಿಮ್ಮ ಸ್ಥಳೀಯ ಸಂಸ್ಥೆಗಳ ಬಗ್ಗೆ ಆಸಕ್ತಿ ಇಟ್ಕೊಂಡು ನಿಮಗೆ ಬೆಂಬಲ ಕೊಡ್ಲಿಕ್ಕೆ ಬಂದಿದ್ದಾರೆ. ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಪ್ರಿಯಾಂಕ್ ಖರ್ಗೆ ಅವರ ಮುಖಂಡತ್ವದಲ್ಲಿ ಒಂದು ದೊಡ್ಡ ಐತಿಹಾಸಿಕವಾದಂತಹ ಗ್ರಾಮೀಣ ಪ್ರದೇಶದ ಜನರ ಬದುಕಿಗೆ ಕಾರ್ಯಕ್ರಮವನ್ನು ರೂಪಿಸ್ತಾ ಇದ್ದೇವೆ. ಇದನ್ನ ನಾನು ಏನ್ ಹೇಳಿದ್ದೀನಿ ಅಕ್ಷರ ಸಹ ಪ್ರತಿಯೊಂದು ನಂಬರು ಕೂಡ ಬಹಳ ಶಾಶ್ವತವಾಗಿ ಉಳ್ಕೊಳ್ಳುವಂಥದ್ದು. ನೀವೆಲ್ಲ ಸೇರಿ ಜನರ ಹೃದಯವನ್ನ ಗೆಲ್ಲಬೇಕು ಅಂತ ಹೇಳಿ ತಮ್ಮನ್ನು ಪ್ರಾರ್ಥಿಸಿ, ಈ ಸರ್ಕಾರ ನಿಮ್ಗೋಸ್ಕರ ಇದೆ, ನಿಮ್ಮ ಕೈಯನ್ನು ಬಲಪಡಿಸಲಿದೆ. ಸ್ಥಳೀಯ ಸಂಸ್ಥೆಗಳೇ ನಮ್ಮ ಆಧಾರ ಸ್ತಂಭ. ನೀವು ನಾಯಕರಾಗಿ ಬೆಳಿಬೇಕು. ನಮ್ಮ ಆಶೀರ್ವಾದ ನಿಮ್ಮ ಜೊತೆಯಲ್ಲಿದೆ ಅಂತ ಹೇಳಿ ಪ್ರಾರ್ಥಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.